V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಕರ್ನಾಟಕ ಸರ್ಕಾರವು ಎರಡು ನಿರ್ಧಾರಗಳನ್ನು ನಿನ್ನೆ ತೆಗೆದುಕೊಂಡಿದೆ. ಒಂದು, ಎಲ್ಲ ನಾಮಫಲಕಗಳಲ್ಲೂ 60% ಕನ್ನಡ ಇರಬೇಕು. ಇದನ್ನು ನೋಡಿ ನಗಲ ಅಳವಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನಾಮಫಲಕ ಅನ್ನುವ ಶಬ್ದವೇ ಕನ್ನಡ ಅಲ್ಲ. ಕನ್ನಡದಲ್ಲಿ ಹೆಸರು ಹಲಗೆ ಅಂತ ಹೇಳ್ಬೋದು. ಹೆಸರು ಹಲಗೆ ಅಂತ ಹೇಳುವಂಥ ಕನ್ನಡಿಗರು ಹೇಳದಂಥ ಕನ್ನಡಿಗರ ಕೀಳರಿಮೆ ಎಷ್ಟು ಮಟ್ಟದ್ದು ಅಂತ ಇದರಲ್ಲೇ ಗೊತ್ತಾಗ್ತದೆ. ಹಾಗೂ 60% ಕನ್ನಡ ಅಂದರೆ ಹೇಗೆ? ಕನ್ನಡ ಅಕ್ಷರ 60%ವೇ ಅಥವಾ ಅದು ಕನ್ನಡವೇ ಆಗಿರಬೇಕು? ಈಗಲೇ ಹೇಳ್ತೀನಿ ನಾನು, 60% ಕನ್ನಡ ಅಕ್ಷರ ಇರ್ತದೆ ಹೊರತು ಕನ್ನಡ ಅಂತೂ ಇರೋದಿಲ್ಲ. ಹಾಗೂ ಹೆಸರು ಹಲಗೆ ಅನ್ನುವಂಥ ಶಬ್ದವನ್ನು ನಮ್ಮ ಬರಹ ಬ್ರಹ್ಮರು ಜಾರಿಗೆ ತರ್ತಾರನ್ನುವ ನಂಬಿಕೆ ಕೂಡ ನಮಗಿಲ್ಲ. ಒಟ್ಟು ಕನ್ನಡದ ಹೆಸರಿನಲ್ಲಿ ಯಾರದ್ದೋ ಬಸುರು, ಇದ್ದವರ ಮನೆಯಲ್ಲಿ ಬಂದವರ ಬಸಿರು ಆಗ್ತಾನೆ ಇರ್ತದೆ. ಏನು ಕರ್ನಾಟಕದಲ್ಲಿ ಇನ್ನೊಂದು ತೀರ್ಮಾನ ತೆಗೆದುಕೊಂಡಿದೆ ಗೊತ್ತೇ ಇದೆ. ಈಗ ಕಳೆದ 1 ತಿಂಗಳಿಂದ ಸುಮಾರು 30ಕ್ಕೂ ಹೆಚ್ಚು ಜನರು ಫೈನಾನ್ಸ್ ಕಿರುಕುಳದಿಂದ ಮರಣ ಹೊಂದಿದ್ದಾರೆ. ಎಷ್ಟು ಕಟ್ಟಿದರೂ ಬಡ್ಡಿಗೆ ಅಸಲು ಅಲ್ಲೇ ಎನ್ನುವಂಥ ರೀತಿಯಲ್ಲಿ ಖಾಸಗಿ ಫೈನಾನ್ಸ್ದಾರರು ಲೇವಾದೇವರು ವರ್ತಿಸ್ತಿರುವುದರಿಂದ ಭಾಳಷ್ಟು ಜನ ಊರು ಬಿಡುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು, ತಾಕೊಲೆ ಮಾಡಿಕೊಳ್ಳುವುದು ನಡೀತಾ ಇದೆ. ಅದೆಲ್ಲ ಕೆಲವರ ಮನೆ ಮುಂದೆ ಮನೆಯನ್ನು ವಶಪಡಿಸಿ ಅವರನ್ನು ಹೊರಗೆ ಹಾಕಿರೋದೆಲ್ಲ ನಡೆದಿದೆ. ಇದನ್ನೆಲ್ಲ ನೋಡಿದಂಥ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಫೈನಾನ್ಸ್ನಲ್ಲಿ ಕಿರುಕುಳ ಕೊಟ್ಟರೆ 1 ಲಕ್ಷದವರೆಗೆ ದಂಡ ಹಾಗೂ 6 ತಿಂಗಳಿಂದ 3 ವರ್ಷದವರೆಗೆ ಶಿಕ್ಷೆ. ಈ ಬಗ್ಗೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ, ಓಂಬುಡ್ಸ್ಮನ್ ನೇಮಿಸುವ ನಿರ್ಧಾರ ಮಾಡಲಾಗಿದೆ. ಹಾಗೂ ಯಾವುದೇ ರೀತಿಯಲ್ಲಿ ಅಸಲು ಮೀರಿದ ಮೇಲೂ ಮತ್ತೆ ಬಡ್ಡಿಯನ್ನು ಅಸಲಿಗಿಂತ ಹೆಚ್ಚು ಬಡ್ಡಿ ಕಟ್ಟಿದ ಮೇಲೂ ಮತ್ತೆ ಅಸಲಿಗೆ ಒತ್ತಾಯಿಸಬಾರದು ಎನ್ನುವಂಥ ಒಂದು ಸಂದೇಶವನ್ನು ಕರ್ನಾಟಕ ಸರ್ಕಾರ ನೀಡಿದೆ. ಅದನ್ನು ಎಷ್ಟರ ಮಟ್ಟಿಗೆ ಫೈನಾನ್ಸ್ ಕಂಪನಿಗಳು ನೆರವೇರಿಸ್ತವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ವಿಷ ನೀರು, ದಿಲ್ಲಿಯ ಯಮುನಾ ನದಿಯಲ್ಲಿ ವಿಷ ನೀರು ಹರಿತದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ವಿಷ ನೀರು ಅಂತೇಳಿದರೆ ಯಮುನಾ ಒಂದೇ ಅಲ್ಲ, ಭಾಳಷ್ಟು ನದಿಗಳ ನೀರು ವಿಷಯುಕ್ತವಾಗಿದೆ. ಗಂಗಾ ನದಿಯ ನೀರು ಕುಡಿದ್ರೆ ಸೀದಾ ನೀವು ಆಸ್ಪತ್ರೆಗೇನೆ. ಈಗಲೇ ಸ್ನಾನ ಮಾಡ್ತಾರೆ ಮೂಗಿಡ್ಕೊಂಡು ಬಾಯಿ ಮುಚ್ಕೊಂಡು. ಈ ನೀರುಗಳು ವಿಷ ಆಗಲಿಕ್ಕೆ ಕಾರಣ ನಗರ ಪ್ರದೇಶಗಳಲ್ಲಿ ನೇರವಾಗಿ ಕೊಳಚೆ ನೀರು ನದಿಗೆ ಸೇರುವುದು ಹಾಗೂ ಕಾರ್ಖಾನೆಗಳಿಂದ ಶುದ್ಧೀಕರಿಸಲ್ಪಡದೆ ನೀರು ಸೇರುವುದಾಗಿದೆ. ದಿಲ್ಲಿಯಲ್ಲಿ ಪಕ್ಕದಲ್ಲಿರುವಂಥ ಯಮುನಾ ನದಿ ಕೊಳಕಾಗಿರಲಿಕ್ಕೆ ಅದು ಹಿಂದೆ ಎಲ್ಲೆಲ್ಲಿ ಹರಿದು ಬರ್ತಾ ಇದೆ ಅಲ್ಲೆಲ್ಲ ಅದಕ್ಕೆ ಕೊಳಚೆ ಸೇರ್ತಾ ಇರ್ತದೆ, ನಗರಗಳ ಕೊಳಚೆ. ಅಲ್ಲದೆ ದಿಲ್ಲಿಯ ಪಕ್ಕದಲ್ಲಿ ದಿಲ್ಲಿಯ ಆಗ್ರದ ಮೊದಲಾದ ಕೊಳಚೆಗಳು ಕೂಡ ಎರಡು, ಆ ಕಡೆನೂ ನಗರ ಇದೆ, ಈ ಕಡೆ ನಗರ ಇದೆ, ಈ ಕಡೆ ಆಗ್ರ ಇದೆ, ಆ ಕಡೆ ದಿಲ್ಲಿ ಇದೆ. 2 ಕಡೆಯಿಂದಲೂ ಕೊಳಚೆ ನೀರು ನದಿಗೆ ಸೇರ್ತದೆ. ಹಾಗಾಗಿ ನದಿ ನೀರು ಕೊಳಚೆ ಆಗಿರ್ತದೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಇತ್ತೀಚೆಗೆ BJPಯ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ದಿಲ್ಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ರಾಜೀವ್ ಕುಮಾರ್ ಅವರಿಗೆ ಅಷ್ಟೊಂದು ರಾಜಕೀಯ ಆಸಕ್ತಿ ಇದ್ದರೆ ಅವರು ರಾಜೀನಾಮೆ ನೀಡಿ BJPಯಿಂದ ಚುನಾವಣೆಗೆ ಸ್ಪರ್ಧಿಸಲಿ. ವಿಷ ನೀರಿನ ಹೇಳಿಕೆಯ ಬಗೆಗೆ ಬರೇ ಹೇಳಿಕೆ ಹೇಳುವುದು ಬಿಟ್ಟು ನಾನು ಯಮುನಾ ನದಿಯಿಂದ 8 ಬಾಟ್ಲಿ ನೀರು ತರಿಸಿ ಕುಡಿತೇನೆ, ಯಾವುದಾದ್ರು ಒಂದು ಬಾಟ್ಲಿನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗವಾಗಿ ಕುಡಿಯಲಿ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಯಾಕಂತೇಳಿದರೆ ಯಮುನಾ ನದಿಯಲ್ಲ, ಭಾಳಷ್ಟು ನದಿಗಳ ನೀರು ನೇರ ಕುಡಿಯುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲದೆ ಈಗ ಜನರು ಏನಾಗಿದೆ, ಹಿಂದಿನ ಕಾಲದಲ್ಲಿ ಜನರು ನದಿ ನೀರು ಕೆರೆ ನೀರೆಲ್ಲ ಕುಡಿತಾ ಇದ್ದರು. ಅವರ ದೇಹ ಕೂಡ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಆಗಿತ್ತು. ಅಂದರೆ ನಮ್ಮ ದೇಹದಲ್ಲಿ ಯಾವ ನೀರನ್ನು ನಾವು ಅಭ್ಯಾಸ ಮಾಡಿಕೊಳ್ತೀವೋ ಆ ನೀರಿಗೆ ಅದು ಅಭ್ಯಾಸ ಆಗಿ ಹೋಗ್ತದೆ. ಈಗ ಏನಾಗಿದೆ, ಎಲ್ಲರೂ ಫಿಲ್ಟ್ರ್ ನೀರು, ಬಾಟ್ಲ ನೀರು ಅಭ್ಯಾಸ ಮಾಡಿರೋದ್ರಿಂದ ಅಥವಾ ಸೋಸಿದ ನೀರು ಅಥವಾ ಬಿಸಿ ಮಾಡಿದ ನೀರು ಅಭ್ಯಾಸ ಮಾಡಿಕೊಂಡಿರೋದ್ರಿಂದ ನೇರವಾಗಿ ನದಿಯ ನೀರು ಒಳ್ಳೆ ನೀರಿದ್ರೂ ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಯಮುನಾ ನದಿದು ಯಾರು ಕುಡಿತಾರೆ ಕೊಳಚೆ ನೀರನ್ನ?
ಹಾಗಾಗಿ ಇದೊಂದು ಅನಗತ್ಯ ವಿವಾದ. ಚುನಾವಣಾ ಕಾಲದಲ್ಲಿ ಮಾತಾಡಲಿಕ್ಕೆ ಏನಿಲ್ಲ ಅಂತೇಳಿ ಬಿ ಜೆ ಪಿಯವರು, ಆಮ್ ಆದ್ಮಿ ಪಕ್ಷರು ವಿಷನೀಯರು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿನ್ನೆ ರಾಜಸ್ಥಾನ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಲಿವ್ ಇನ್ ಇರುವವರು ನೋಂದಣಿ ಮಾಡಿಕೊಳ್ಳಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆ ಲಿವ್ ಇನ್ ಇರುವಂಥ ಜೋಡಿಗಳಲ್ಲಿ ಹೆಣ್ಣಿನ ಕೊಲೆ ಆಗ್ತಾ ಇರುವಂಥದ್ದು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಲಿವ್ ಇನ್ ಇರ್ತಾರೆ, ಆಮೇಲೆ ಹೆಣ್ಣು ಮದುವೆ ಆಗಬೇಕು ಅಂತ ಒತ್ತಾಯ ಮಾಡ್ತಾಳೆ. ಒತ್ತಾಯ ಮಾಡಿದ ಕೂಡಲೇ ಅವನು ಅದನ್ನು ಕೊಲೆ ಮಾಡ್ತಾನೆ. ಇದು ರಾಜಸ್ಥಾನ ಹೈಕೋರ್ಟ್ ನಿನ್ನೆ ನೋಂದಣಿ ಅತ್ಯಗತ್ಯ ಅನ್ನುವಂಥ ತೀರ್ಪನ್ನು ನೀಡಿದೆ. ಅದೇ ವೇಳೆ ಉತ್ತರಾಖಂಡದಲ್ಲಿ ಹೊಸ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬಂದಿರೋ ಅದರಲ್ಲಿ ಕೂಡ ಲಿವ್ ಇನ್ ಇರುವವರು ನೋಂದಣಿ ಮಾಡಿಕೊಳ್ಳಲೇಬೇಕು ಅನ್ನುವಂಥ ತೀರ್ಪು ಬಂದಿದೆ. ಅದರಲ್ಲಿ 20 ಪುಟಗಳ ಅರ್ಜಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಆ 20 ಪುಟಗಳ ಅರ್ಜಿಯನ್ನು ತುಂಬಿಸಿ ಲಿವ್ ಇನ್ ನೋಂದಣಿ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಎರಡನೇ ಮದುವೆ ಹೇಗಾಗಬಾರ್ದು, ಲಿವ್ ಇನ್ ಕೂಡ ಎರಡನೇದು ಇರಬಾರ್ದು ಅಂತ ಭಾಳ ಬುದ್ಧಿವಂತರು ಕೆಲವರು ಇರ್ತಾರೆ. ಒಂದು ಕಟ್ಕೊಳ್ಳೋಕ್ಕೆ, ಒಂದು ಇಟ್ಕೊಳ್ಳೋಕ್ಕೆ. ಅದೇ ರೀತಿ ಲಿವ್ ಇನ್ನಲ್ಲಿ ಮಂಗಳೂರಿನಲ್ಲಿ ಒಂದು ಲಿವ್ ಇನ್ನು, ಸುರತ್ಕಲ್ನಲ್ಲಿ ಒಂದು ಲಿವ್ ಇನ್, ಈ ಥರ ಎಲ್ಲ ಇರಬಾರ್ದು ಅಂತ ಹೇಳಿಬಿಟ್ಟು ಕಾನೂನಿನ ಪ್ರಕಾರ ಲಿವ್ ಇನ್ ಆದರೂ ಒಂದೇ, ಮದುವೆ ಆದರೂ ಒಂದೇ, ಇನ್ನೊಂದು ಇಲ್ಲ ಅನ್ನುವಂಥ ಕಾನೂನನ್ನು ಇವಾಗ ಉತ್ತರಾಖಂಡ ಮಾಡಿದೆ. ರಾಜಸ್ಥಾನ ಹೈಕೋರ್ಟ್ ಕೂಡ ಇದೇ ರೀತಿಯಲ್ಲಿ ಮಾತನಾಡಿದೆ ಅಂತ ಹೇಳ್ಬೋದು. ಇನ್ನೇನು ಅಧಿವೇಶನ ಶುರುವಾಗಿದೆ. ಬಜೆಟ್ ಅಧಿವೇಶನ ಅಥವಾ ಬೇಸಿಗೆ ಕಾಲಕ್ಕೆ ಕಾಲಿಡುವಂಥ ಅಧಿವೇಶನ ಇವಾಗ ಆರಂಭವಾಗಿದೆ. ದಿಲ್ಲಿಯಲ್ಲಿ ಅಧಿವೇಶನ ಆರಂಭವಾಗೋದು, ಆಮೇಲೆ ಗಲಾಟೆ ಆಗೋದು, ಮುಂದೂಡಲ್ಪಡುವುದು, ಸಂಸದರೆಲ್ಲ ಹೊರಗೆ ಹಾಕಿಬಿಟ್ಟು ಮಸೂದೆಗಳನ್ನು ಪಾಸ್ ಮಾಡಿಸ್ಕೊಳ್ಳೋದು ಇತ್ತೀಚಿನ ರೂಢಿ. ಈ ಬಾರಿ ಅದಕ್ಕಿಂತ ಹೆಚ್ಚಿಗೆ ಏನಾಗ್ತದೋ ಅಂತ ಹೇಳಿದ್ರೆ, ಇದು ಬಜೆಟ್ ಅಧಿವೇಶನ ಆಗೋದ್ರಿಂದ ಸ್ವಲ್ಪ ಬಜೆಟ್ ಚರ್ಚೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇತ್ತೀಚೆಗೆ ಬಜೆಟ್ ಚರ್ಚೆ ಎಲ್ಲ ಪಜೆ ಹಿಡಿದು ಹೋಗಿಬಿಟ್ಟಿದ್ದಾವೆ. ಯಾವ ಚರ್ಚೆ ಕೂಡ ಸರಿಯಾಗಿ ಸಂಪತ್ತಿನಲ್ಲಿ ಆಗಲ್ಲ. ಹಾಗಾಗಿ ಬಜೆಟ್ ಬಗೆಗೆ ಕೂಡ ಈಗ ಏನಿಲ್ಲ. ಹಿಂದಿನ ಕಾಲದಲ್ಲಿ ಬಜೆಟ್ನಲ್ಲಿ ಇಷ್ಟು ಕೋತ ಅಂತ ಹೇಳ್ತಾ ಇದ್ರು, ಇವಾಗ ಕೋತ ಅಂತ ಹೇಳೋದಿಲ್ಲ. ಇಷ್ಟನ್ನು ಸಾಲದಿಂದ ಭರಿಸಿಕೊಳ್ಳಲಾಗುವುದು ಅಥವಾ ಮುಂದೆ ಸರಿಪಡಿಸಲಾಗುವುದು. ಕೋತ ಬಜೆಟ್ ಹೇಳೋದೇ ಇಲ್ಲ ಬಜೆಟ್ನಲ್ಲಿ. ಅಂಥ ಬುದ್ಧಿವಂತಿಕೆ ಎಲ್ಲ ಆರಂಭವಾಗಿರೋದ್ರಿಂದ ಬಜೆಟ್ ಬಗ್ಗೆ ವಿಶೇಷವಾದ ಯಾವ ಆಸಕ್ತಿ ಕೂಡ ಇರಲಾರ್ದು. ಸಾಮಾನ್ಯವಾಗಿ ಕೆಲವು ಯೋಜನೆಗಳಿರ್ತವೆ, ಸರ್ಕಾರಕ್ಕೆ ಆದಾಯ ಬರ್ತದೆ, ಆ ಆದಾಯವನ್ನು ಬೇರೆ ಬೇರೆ ರೀತಿಯಲ್ಲಿ ಖರ್ಚು ಮಾಡಲಿಕ್ಕೆ ಕರ್ನಾಟಕ ಏನಾದರೂ ಇರ್ತದೆ ಅನ್ನುವಂಥ ಒಂದು ಕುತೂಹಲ ಇರ್ತದೆ. ಅದು ಆಮೇಲೆ ಗೊತ್ತಾಗಬೇಕು, ಇವಾಗಲೇ ಗೊತ್ತಾಗುವುದಿಲ್ಲ. ದುರಂತ, ಇತ್ತೀಚಿನ ದಿನಗಳಲ್ಲಿ ದುರಂತ. ಕುಂಭಮೇಳದಲ್ಲಿ ಸತ್ತವರು ಕರ್ನಾಟಕದಿಂದ 4 ಜನ ಇದ್ದದ್ದು, ಇನ್ನೊಬ್ಬರು ಕೂಡ ಆಸ್ಪತ್ರೆಯಲ್ಲಿ ಸತ್ತಿರುವುದರಿಂದ ಕರ್ನಾಟಕದಲ್ಲಿ ಕುಂಭಮೇಳದಲ್ಲಿ ಸತ್ತವರ ಸಂಖ್ಯೆ 5ಕ್ಕೆ ಏರಿದೆ. ಅದಕ್ಕಿಂತ ದೊಡ್ಡ ದುರಂತ ಅಂತೇಳಿದರೆ, ಇತ್ತೀಚೆಗೆ ದುರಂತಗಳ ಸರಮಾಲೆಯನ್ನು ಅಮೆರಿಕ ಕೂಡ ಎದುರಿಸ್ತಿದೆ. ವಾಷಿಂಗ್ಟನ್ನಲ್ಲಿ DC, ಅಮೆರಿಕದ ರಾಜಧಾನಿ ಆಗಿರುವಂಥ ವಾಷಿಂಗ್ಟನ್ ಸಿಟಿಯ ಪಕ್ಕದಲ್ಲಿದೆ ಪೊಟೊಮ್ಯಾಕ್ಸ್ ನದಿ. ಪೊಟೊಮ್ಯಾಕ್ಸ್ ನದಿಯ ಪಕ್ಕದಲ್ಲಿದೆ ವಾಷಿಂಗ್ಟನ್ನಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಿನ್ನೆ ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಒಂದು ವಿಮಾನಕ್ಕೆ ಸೈನಿಕರ ಒಂದು ಹೆಲಿಕಾಪ್ಟರ್ ಡಿಕ್ಕಿ ಹೊಡೆದಿದೆ. ಯಾರಾದರೂ ಬದುಕಿದ್ದಾರೋ ಅಂತ ಹೇಳಿಬಿಟ್ಟು 24 ಗಂಟೆ ಹುಡುಕಿದ ಮೇಲೆ ಗೊತ್ತಾಗಿದ್ದೇನು. ಹೆಲಿಕಾಪ್ಟರ್ನಲ್ಲಿದ್ದ 4 ಜನ, ವಿಮಾನದಲ್ಲಿದ್ದ 64 ಜನ, 68 ಹೆಣಗಳು ಪೊಟೊಮ್ಯಾಕ್ ನದಿಯಲ್ಲಿ ತೇಲುತ್ತಿರುವುದು ಕಂಡು ಬಂದಿದೆ. ಈಗಾಗಲೇ 38 ಹೆಣಗಳನ್ನು ನದಿಯಿಂದ ಮೇಲೆತ್ತಲಾಗಲೇ, ಇನ್ನಷ್ಟು ಹೆಣಗಳು ತೇಲುವುದು ಬಾಳುವುದನ್ನು ಇನ್ನೂ ಹುಡುಕಾಟ ಮುಂದುವರಿದಿದೆ ಅಂತ ಹೇಳ್ಬೋದು. ಹಾಗಾಗಿ ಅಮೆರಿಕವು ಈಗ ಹಲವಾರು ತೊಂದರೆಗಳಲ್ಲಿ ಸಿಲುಕಿಕೊಂಡಿದೆ ಅಂತ ಹೇಳ್ಬೋದು. ಹಾಗೂ ದುರಂತಗಳು ಮುಂದುವರಿದ ದೇಶ, ಹಿಂದುಳಿದ ದೇಶ ಅವೆಲ್ಲ ಇಲ್ಲ, ಅದಕ್ಕೆ ದುರಂತ ನಡೀತಾ ಇರ್ತವೆ ಅಂತ ಹೇಳ್ಬೋದು. ಏನೋ ಗೊತ್ತೇ ಇದೆ, 8 ತಿಂಗಳುಗಳಿಂದ ಸುನಿತಾ ವಿಲಿಯಮ್ಸ್ ಅವರು ಮತ್ತು ಬುಷ್ ವಾಲ್ಮೇರ್ ಅವರು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಇದ್ದಾರೆ. ಅವರನ್ನು ಕರೆತರುವ ಯೋಜನೆ ಏನಿರಲಿ, ಮತ್ತೊಂದು ಬಾರಿ ಅವರು ಇವಾಗ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದಾರೆ. ಬಾಹ್ಯಾಕಾಶ ನಡಿಗೆ ಅಂದರೆ ಅಲ್ಲಿ ವಾತಾವರಣ ಇಲ್ಲದಿರುವುದರಿಂದ ಗಾಳಿಯಲ್ಲಿ ತೇಲ್ಕೊಂಡೇ ನಡಿಬೋದು. ಇಲ್ಲಿ ಆ ಥರ ನಡೀಲಿಕ್ಕಾಗೋದಿಲ್ಲ, ಗಾಳಿಯಲ್ಲಿ ತೇಲ್ಕೊಂಡು ನಡಿಬೋದು, ಯಾಕಂದರೆ ವಾತಾವರಣ ಇಲ್ಲ. ಇಷ್ಟು ದಿನ ಸುನಿತಾ ವಿಲಿಯಮ್ಸ್ ಒಬ್ಬರೇ ನಡೀತಾ ಇದ್ದರು. ನಿನ್ನೆ ವಿಶೇಷ ಏನಂತೇಳಿದರೆ, ಸುನಿತಾ ವಿಲಿಯಮ್ಸ್ ಮತ್ತು ಬುಷ್ ವಿಲ್ಮೋರ್ ಇಬ್ಬರೂ ಕೂಡ ಜೋಡಿಯಾಗಿ ಬಾಹ್ಯಾಕಾಶ ನಡಿಗೆಯನ್ನು ನಡೆಸಿದ್ದಾರೆ. ವಿಜ್ಞಾನ ಎಷ್ಟೇ ತೊಂದರೆಯಲ್ಲಿದ್ದಾಗಲೂ ಕೂಡ ವಿಜ್ಞಾನ ತನ್ನ ಕೆಲಸವನ್ನು ಮುಂದುವರಿಸ್ತಾ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳೋದು.
ಮೋನಾ ಎಂಬ ಮಾಲೆ ಬಾಳುವ ಹುಡುಗಿ 16ರಿಂದ 17ಕ್ಕೆ ಈಗ ತಾನೇ ಹೆಜ್ಜೆ ಇಟ್ಟಿರುವಂಥ ಹುಡುಗಿ, ಮಧ್ಯಪ್ರದೇಶದಿಂದ ಬಂದಿರುವಂಥ ಹುಡುಗಿ, ಕುಂಭಮೇಳದಲ್ಲಿ ತನ್ನ ಕಣ್ಣುಗಳಿಂದಲೇ ನಗುವಿನಿಂದಲೇ ಜನರನ್ನು ಸೆಳೆದ ಹುಡುಗಿ, ಎಲ್ಲ ಜಾಲತಾಣಗಳಲ್ಲಿ ಯಾರ್ಯಾರದೋ ಬ್ಲಾಗ್ಗಳಲ್ಲೆಲ್ಲ ಮೆರೆದಾಡಿದ ಹುಡುಗಿ ಮೋನಾ ಇವಾಗ ಮೋನಾಲಿಸಾ ಆಗಿರುವುದಲ್ಲದೆ ಚಿತ್ರರಂಗದಲ್ಲೂ ಒಂದು ಅವಕಾಶವನ್ನು ಪಡೆದಿರುವುದು ಕಂಡು ಬರ್ತಾ ಇದೆ. ದ ಮಣಿಪುರ್ ಡೈರಿ ಅನ್ನುವಂಥ ಒಂದು ಸಿನಿಮಾವನ್ನು ತಯಾರಾಗ್ತಾ ಇದ್ದು, ಸನೋಜ್ ಮಿಶ್ರಾ ಅನ್ನುವರು ದ ಡೈರಿ ಆಫ್ ಮಣಿಪುರ ಅನ್ನುವ ಸಿನಿಮಾವನ್ನು ಹಿಂದಿಯಲ್ಲಿ ತೆಗಿತಾಲಿದ್ದು, ಸನೋಜ್ ಮಿಶ್ರಾ ಅವರು ತೆಗೆಯುವ ಈ ಸಿನಿಮಾದಲ್ಲಿ ಮೋನಾಲಿಸಾ ಭೋನ್ಸ್ಲೆಗೆ ಕೂಡ ಒಂದು ಅವಕಾಶವನ್ನು ನೀಡಿದ್ದಾರೆ. ಹಾಗಾಗಿ ಸೆನ್ಸೇಷನಲ್ ಆಕರ್ಷಕ ಕಣ್ಣಿನ ಆಕರ್ಷಕ ನಗುವಿನ ಮೋನಾಲಿಸಾ ಇವಾಗ ಸಿನಿಮಾ ನಟಿಯಾಗುವುದು ಬಹುತೇಕ ಖಚಿತವಾಗಿದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕುತ್ತಾ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದಷ್ಟು ನಮಸ್ಕಾರ.